ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲನೇದಾಗಿ ನಿಮಗೆ ಬರುತ್ತೆ. ಬನ್ನಿ, ಇವತ್ತು ಕೂಡ ನಾನು 6 ಎಳೆ ದಾರ ತಗೊಂಡು ಒಂದು ಹೊಸ ರೀತಿಯಲ್ಲಿ ಜುಮ್ಕಾ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ತುದಿಯಲ್ಲಿ ಒಂದು ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ 6 ಎಳೆ ದಾರಕ್ಕೆ. ಆನಂತರ ಈ ರೀತಿಯ ಒಂದು ಕೈಯಲ್ಲಿ ಸ್ಮಾಲ್ ಲಾಕ್ನ ಮಾಡಿಕೊಡಿ. ಈ ಲಾಕ್ ಮಾಡಿರ್ತೀವಲ್ಲ, ಆ ಪಾಯಿಂಟ್ನ ಟೈಟಾಗಿ ಒತ್ತಿಟ್ಕೊಳ್ಳಿ. ಆ ನಂತರ ನೀವು ಇಲ್ಲಿ ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ, 11mm ನೀಡಲ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ರೀತಿ ನೀಡಲ್ನ ಹಾಕ್ಕೋಬೇಕು. ಸ್ವಲ್ಪ ಲೆಂತ್ ಬರೋ ಹಾಗೆ ಹೇಳ್ಕೊಳ್ಳಿ. ಆವಾಗ ನಾನು ಇಲ್ಲಿ ಬೀಡ್ಸ್ನ ಹಾಕ್ಕೊತೀನಿ, ಆವಾಗ ಈಸಿ ಆಗುತ್ತೆ ಮಾಡೋದಕ್ಕೆ ಅಂಥೇಳಿ. ನೋಡಿ, ಈ ರೀತಿ ರಿಂಗ್ ಬೀಡ್ಸ್ನ ತೊಗೊಂಡು ಆ ರಿಂಗ್ ಬೀಡ್ಸ್ ಒಳಗೆ ಒಂದು ರೌಂಡ್ ಬೀಡ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ನಾನು ನೀಡಲ್ ಮೂಲಕ ಥ್ರೆಡ್ ಒಳಗೆ ಪಾಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಪಾಸ್ ಮಾಡಿಕೊಂಡು ಆ ನಂತರ ಬೀಡ್ಸ್ ಲಾಕ್ನ ಮಾಡಿಕೊಡಿ. ಹೀಗೆ ಬೀಡ್ಸ್ ಲಾಕ್ ಆಗಬಲ್ಲಿ ನೋಡಿ, ನಾನು ಸೂಜಿ ಮೂಲಕ ನಾನು ಫಸ್ಟ್ ಕ್ರೋಶನ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಆನಂತರ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡನ್ನು ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಡಬಲ್ ಕ್ರೋಶ ರಿಂಗ್ ಫುಲ್ ಕಂಪ್ಲೀಟ್ ಆಗೋ ತನಕ ಕೂಡ ಇದೇ ರೀತಿ ನೀವು ಡಬಲ್ ಕ್ರೋಶನ ಮಾಡ್ಕೊತಾ ಬರಬೇಕಾಗತ್ತೆ. ಹೆಚ್ಚಿಗೆ ಸ್ಟೆಪ್ಸ್ ಏನಿಲ್ಲ, ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು. 2 ಸ್ಟೆಪ್ನಲ್ಲಿರುವಂತಹ ಡಿಸೈನು. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ಈ ರೀತಿ ನೀವು ಡಬಲ್ ಕ್ರೋಶ ರಿಂಗ್ ಬೀಡ್ಸ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕಾಗತ್ತೆ. ರಿಂಗ್ ಇಲ್ಲೂ ಕೂಡ ಕಾಣದಿರೋಂಗೆ ಚೆನ್ನಾಗಿ ಕವರ್ ಮಾಡ್ತಾ ಬನ್ನಿ, ಆವಾಗ ಡಿಸೈನ್ನ ನೀಟಾಗಿ ಕ್ಲಿಯರಾಗಿ ಬರುತ್ತೆ. ಈ ರೀತಿ ನೋಡಿ, ಒಂದು ಅರ್ಧ ಭಾಗದಷ್ಟು ಆದಮೇಲೆ ಈ ಮಧ್ಯೆ ಲಾಕ್ ಹಾಕಿರ್ತೀವಲ್ಲ, ಆ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಉದ್ದ ಅವಶ್ಯಕತೆ ಇಲ್ಲ, ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ. ನೀವು ಬೀಡ್ಸ್ ಹಾಕೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಲಾಂಗ್ ಸೈಜ್ ಮಾಡಿದ್ದು. ಆನಂತರ ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಂಡು ಮುಂದೆ ಕಂಟಿನ್ಯೂ ಮಾಡ್ಕೊಬೋದು ನೀವು. ನಾನು ಆ ನಂತರದಲ್ಲಿ ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆನಂತರ ಮತ್ತೆ ನಾವು ಡಬಲ್ ಸ್ಕ್ವೇರ್ ಕ್ರೋಶೆಟ್ ಇದನ್ನು ಹಾಕೊತಾ ಹೋಗ್ತೀವಿ. ನೋಡಿ, ಹೀಗೆ ರಿಂಗ್ ಫುಲ್ ಕಂಪ್ಲೀಟ್ ಆಗೋ ತನಕ ಅಷ್ಟೇ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಭಾಗದಿಂದ ಥ್ರೆಡನ್ನು ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ಬೋದು. ನೋಡಿ, ಈ ರೀತಿ ಅದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ನಾವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ರೀತಿ ನೀವು ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ. ಇದು ಫಸ್ಟ್ ರೌಂಡ್ನಲ್ಲಿ ಈ ರೀತಿ ಮಾಡ್ಕೊಳೋದು. ಇದಾದ ನಂತರ ನನಗೆ ಒಂದೊಂದೇ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಈ ಬೀಡ್ಸ್ ಆ್ಯಡ್ ಮಾಡ್ಕೊಳೋಕ್ಕೆ ಸ್ವಲ್ಪ ಈ ರೀತಿ ಥ್ರೆಡ್ನ ಎಳ್ಕೊಂಡು ಆನಂತರ ನಾನೊಂದು 3mm ಬೀಡ್ಸ್ನ ತೊಗೊತಿದ್ದೀನಿ, ಚಿಕ್ಕದು ರೌಂಡ್ ಬೀಡ್ಸ್ ಗೋಲ್ಡನ್ ಕಲರ್ದು. ಈ ಬೀಡ್ಸ್ನ ನಾವು ಕ್ರೋಶ ನೀಡಲ್ನ ಸಹಾಯದಿಂದ ನಾವು ಈ ರೀತಿ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ. ಆನಂತರ ಫಸ್ಟು ಈ ಡಬಲ್ ಕ್ರೋಶ ಕಂಬ ಹಾಕಿರ್ತೀವಲ್ಲ, ಆ ಗ್ಯಾಪಿಗೆ ಬಂದುಬಿಟ್ಟು ಒಂದು ಲಾಕ್ನ ಮಾಡಬೇಕು. ಅಂದರೆ ಬೀಡ್ಸ್ ಲಾಕು ಮತ್ತು ಥ್ರೆಡ್ಸ್ ಲಾಕ್ ಎರಡು ಒಂದೇ ಸರಿ ಆಗತ್ತಿಲ್ಲಿ. ನೋಡಿ, ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗೋದು. ಪ್ರತಿ ಡಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಥ್ರೆಡ್ನ ಆದಷ್ಟು ಟೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ನೋಡಿ ಈ ರೀತಿ ಲೂಸಾಗಿ ಬಿಚ್ಚೋಗೋ ಸಾಧ್ಯತೆ ಕೂಡ ಇರುತ್ತೆ. ಈ 6 ಎಳೆ ದಾರದಲ್ಲಿ ಕೆಲವೊಂದು ಸರಿ ಜಾರ್ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದಕ್ಕೆ ಟೈಟಾಗಿ ಎಳ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಕೂಡ ಅದೇ ರೀತಿಯೇ ಒಂದು ರೌಂಡ್ ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗೋದು. ಬೀಡ್ಸ್ನೆಲ್ಲ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬ ಗ್ಯಾಪ್ ಇದೆ ಅಲ್ವಾ, ಪ್ರತಿ ಡಬಲ್ ಕ್ರೋಶ ಕಂಬ ಗ್ಯಾಪಕ್ಕೂ ಒಂದೊಂದು ಬೀಡ್ಸ್ನ ಈ ರೀತಿ ಇನ್ಸರ್ಟ್ ಮಾಡ್ತಾ ಹೋದರೆ ಡಿಸೈನ್ ಕಂಪ್ಲೀಟಾಗಿ ಬರುತ್ತೆ. ನೋಡಿ, ನಾನು ಇದೇ ರೀತಿ ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಫುಲ್ಲು ರಿಂಗ್ ಕಂಪ್ಲೀಟ್ ಆಗೋ ರೀತಿ ಕೂಡ ನೀವು ಇದೇ ರೀತಿ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಕವರ್ ಮಾಡ್ತಾ ಹೋಗಬೇಕು. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಬೀಡ್ಸ್ಗಳು ಕೂಡ ಹತ್ತತ್ರನೇ ಬರುತ್ತೆ ಆವಾಗ. ನೋಡಿ, ಈ ರೀತಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈಗ. ಈ ರೀತಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ಸ್ಟಾರ್ಟಿಂಗ್ ಎಲ್ಲಿ ನಾವು ಬೀಡ್ಸ್ನ ತೊಗೊಂಡಿರ್ತೀವಲ್ಲ, ಲಾಕ್ ಮಾಡಿರ್ತೀವಲ್ಲ, ಅದೇ ಪಾಯಿಂಟಿಗೆ ಬಂದುಬಿಟ್ಟು ಮತ್ತೆ ಲಾಕನ್ನು ಮಾಡ್ಕೊಬೇಕಾಗತ್ತೆ. ಹೀಗೆ ಲಾಕ್ನ ಮಾಡಿ ಆನಂತರ ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡಿದ್ದು ಈ ರೀತಿ ಕಟ್ ಮಾಡಿಕೊಂಡು ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ
ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ನೋಡಿ. ಟರ್ನ್ ಮಾಡಿಕೊಂಡು ಹಿಂಬದಿಯಲ್ಲಿ ಫ್ಯಾಬ್ರಿಕ್ ಗ್ಲೂನ ಅಟ್ಯಾಚ್ ಮಾಡಿಕೊಡಿ. ನೋಡಿ ಈ ರೀತಿ ಹಿಂಬದಿಯಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕಿ ಇರೋಂತಹ 6 ಎಳೆ ದಾರನೂ ಕೂಡ ಎಲ್ಲೂ ಒಂದು ದಾರನೂ ಮಿಸ್ ಮಾಡದೇ ಇರೋ ಹಾಗೆ ಅಟ್ಯಾಚ್ ಮಾಡಿಕೊಡಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಆನಂತರ ನೋಡಿ ಫಸ್ಟಲ್ಲಿ ಒಂದು ಥ್ರೆಡ್ಸ್ ಕಟ್ ಮಾಡಿದ್ದನ್ನು ನಾನು ಲಾಕ್ ಮಾಡಿದಾಗ ಎಷ್ಟು ಥ್ರೆಡ್ಸ್ ಉಳಿತು ಅಂತ ಅದನ್ನು ಕೂಡ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊತೀನಿ. ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇಷ್ಟು ಆದಮೇಲೆ ನಾನಲ್ಲಿ ಇದಕ್ಕೆ ನಾನು ಈ ಎಂಡಿಂಗ್ ಪಾಯಿಂಟ್ ಇದೆ ನೋಡಿ ಕಾರ್ನರಲ್ಲಿ, ಆ ಎಂಡಿಂಗ್ ಪಾಯಿಂಟಿಗೆ 2 ಎಳೆ ದಾರವನ್ನು ತೊಗೊಂಡು ಲಾಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ನಾನು ಮೊದಲೇ ಜುಮ್ಕಾ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ವೀಡಿಯೋನ ಈ ಮೊದಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಕೊಬೋದು. ಇವೆರಡನ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳಿದ್ರೆ 2 ಎಳೆ ದಾರ ತೊಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ. ನೋಡಿ ಈ ರೀತಿ ಲಾಕ್ನ ಮಾಡ್ಕೊತೀನಿ ಒಂದು ಕ್ರೋಶೆ ಡಿಸೈನ್ಗೆ. ಆ ನಂತರ ನೋಡಿ ಈಗ ಜುಮ್ಕಾ ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಬೇಕಾಗತ್ತೆ. ಫಸ್ಟಿಗೆ ಒಂದು ಫ್ಲವರ್ ಕ್ಯಾಪ್ನ ಯೂಸ್ ಮಾಡ್ತೀನಿ. ಆ ನಂತರ ಜುಮ್ಕಾನ ತೊಗೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇದನ್ನು ಸ್ಟ್ರೈಟಾಗಿ ಕರೆಕ್ಟಾಗಿ ಬರೋ ಹಾಗೆ ನೋಡಿಕೊಂಡು ಆ್ಯಡ್ನ ಮಾಡ್ಕೊಳ್ಳಿ. ಈ ಮಧ್ಯ ಭಾಗದಲ್ಲಿ ನೋಡಿ ಇಲ್ಲಿ ನಾನು ಒಂದು ಬೀಡ್ಸ್ನ ಯೂಸ್ ಮಾಡ್ತೀನಿ. ಕ್ರಿಸ್ಟಲ್ ಅಥವಾ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತೀನಿ. ನಾನು ಕ್ರಿಸ್ಟಲ್ ಯೂಸ್ ಮಾಡ್ತಿದ್ದೀನಿ, ನೀವು ಬೇರೆ ಯಾವ್ದಾದ್ರು ಬೀಡ್ಸನ್ನ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನೋಡಿ ಈ ರೀತಿ ಒಂದು ಕ್ಯಾಪ್ಸ್ ಲಾಕ್ನ ಒಳಭಾಗದಿಂದ ಥ್ರೆಡನ್ನು ಪಾಸ್ ಮಾಡಿ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲೂಸ್ ಇರಬಾರ್ದು, ಟೈಟಾಗಿ ಬರೋ ಹಾಗೆ ಲಾಕ್ ಮಾಡಿಕೊಂಡು ಒಂದು 2 ಸರಿ ಇದೇ ರೀತಿಯೇ ಲಾಕ್ ಮಾಡ್ಕೊತ ಬನ್ನಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆ ಕೂಡ ಟೈಟಾಗಿ ಕೂರೋ ಹಾಗೆ ಲಾಕ್ ಮಾಡ್ಕೊತ ಬಂದರೆ ಅದು ನೀಟಾಗಿ ಫಿನಿಶಿಂಗ್ ಬಂದುಬಿಟ್ಟು ಕ್ಲೀನಾಗಿ ಕೂರುತ್ತೆ. ಈ ರೀತಿ ನೀವು ಲಾಕನ್ನು ಟೈಟಾಗಿ ಮಾಡ್ಕೊಬೇಕಾಗತ್ತೆ. ಆನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನ ಕಟ್ ಮಾಡಿಕೊಡಿ. ನೋಡಿ ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ರೀತಿ ನೀವು ಸ್ಯಾರಿಗಳಿಗೆ 1.5 ಇಂಚು ಗ್ಯಾಪ್ನಾಗ ಬರೋ ಹಾಗೆ ಈ ಥರ ನೀವು ಜುಮ್ಕಾಸ್ನ ಮಾಡಿಕೊಂಡು ಆ್ಯಡ್ ಮಾಡ್ಕೊತ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನು, ತುಂಬ ಟೈಮಿಂಗ್ ತೊಗೊಳೋದಿಲ್ಲ, ಗಮನ ಇಟ್ಟು ನೋಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕೂಡ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.